ನಮ್ಮ ಕರ್ನಾಟಕದಲ್ಲಿ ಗೋಲ್ಡನ್ ಸ್ಟಾರ್ ಇದ್ದಾರೆ, ರಿಯಲ್ ಸ್ಟಾರ್ ಇದ್ದಾರೆ, ಬೇರೆ ಬೇರೆ ಸ್ಟಾರ್ಗಳು ತುಂಬಾ ಜನ ಇದ್ದಾರೆ. ಅದೇ ಜೊತೆಯಲ್ಲಿ ಇನ್ನೊಬ್ರು ಹೊಸ ಸ್ಟಾರು, ಉದಯೋನ್ಮುಖ ಸ್ಟಾರ್ ಒಬ್ಬರು ಬಂದಿದ್ದಾರೆ ಅಂತ ಹೇಳ್ಬೋದು. ಅದುವೇ ಹೆಡ್ಜಿಂಗ್ ಸ್ಟಾರ್. ಏನಿದು ಹೆಡ್ಜಿಂಗ್ ಸ್ಟಾರ್? ಈ ಎಕ್ಸ್ಪರ್ಟೈಸ್ ಅನ್ನ ಯೂಸ್ ಮಾಡ್ಕೊಂಡು ಇಷ್ಟೊಂದು ಎಕ್ಸ್ಪರ್ಟ್ ಇದ್ದೀರಾ ನೀವು, ನೀವೇ ದುಡ್ಡು ಮಾಡ್ಕೊಂಡು ನೀವೇ ಕಾಸು ಮಾಡ್ಕೊಂಡು ಆರಾಮಾಗಿ ಇರ್ಬೋದು. ಇವತ್ತು ಬೆಳಗಿಂದ ನಾನು ನೋಡಿದೆ ಅಲ್ವಾ, ಇಷ್ಟೊಂದು ಹೆಡ್ಡೇಕ್ಗಳು ಯಾಕೆ, ಇಷ್ಟೊಂದು ಓಡಾಟ ಯಾಕೆ, ಇಷ್ಟೊಂದು ಟೆನ್ಷನ್ ಯಾಕೆ ತಗೊಂತ ಇದ್ದೀರಾ? 100% ವೆರಿ ವೆಲ್ ಆಸ್ಡ್. ಸೊ ಇದ್ರ ಅರ್ಥ ಏನು? ಮಾರಲ್ ಆಫ್ ದಿ ಸ್ಟೋರಿ, ಅರ್ಧ ಜನಕ್ಕೆ ಮೇಲೆ ಹೋಗುತ್ತೆ ಅಂತ ಹೇಳ್ತಾರೆ, ಅರ್ಧ ಜನಕ್ಕೆ ಕೆಳ ಬೀಳುತ್ತೆ ಅಂತ ಹೇಳ್ತಾರೆ. ಮಾರ್ಕೆಟ್ ಅಲ್ಲೇ ಅಂತೂ ಇರಲ್ಲ. ಮೇಲೆ ಹೋಗಿರೋರಿಗೆ ನೋಡಿ, ನಾನು ಹೇಳಿದ್ ಕರೆಕ್ಟ್ ಆಯ್ತಾ, ಕೊಡಿ 40% ಅಂತ ಹೇಳ್ತಾರೆ. ಇವರಿಗೆ ನೋಡಿ, ಸ್ವಲ್ಪ ನಾನು ಸ್ಟಾಪ್ ಲಾಸ್ ಇಡ್ಲಿಕ್ಕೆ ಹೇಳಿದ್ನಲ್ಲ, ಸ್ಟಾಪ್ ಲಾಸ್ ಇಟ್ಟಿದ್ದೀರಿ, ಹಿಟ್ ಆಗಿದೆ, ನೆಕ್ಸ್ಟ್ ಟೈಮ್ ನಿಮ್ಗೆ ಒಳ್ಳೆ ಕಾಲ್ಸ್ ಕೊಡ್ತೀನಿ ಅಂತ ಇವ್ರದ್ದು ಲಾಸ್ ಮುಗ್ದೋಯ್ತು, ಸುಮ್ಮನಿದ್ದಾರೆ. ಇವ್ರ ಹತ್ರ ದುಡ್ಡು ಬಂತು, ನೆಕ್ಸ್ಟ್ ಟೈಮ್ ಮಾರ್ಕೆಟ್ ಕೆಳಗೆ ಬಿತ್ತು, ಇವ್ರು ವಿನ್ ಆದ್ರು, ಇವ್ರ ಹತ್ರ ದುಡ್ಡು ಇಸ್ಕೊತಾರೆ, ಇವ್ರಿಗೆ ವೇಟ್ ಮಾಡಿ ಅಂತ ಹೇಳ್ತಾರೆ. ಸೊ ಈ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಕನ್ನಡಕವರ ಚಾನಲ್ ಅಲ್ಲಿ ತುಂಬಾ ದಿನ ಆಗಿತ್ತು ಈ ರೀತಿ ಮ್ಯಾಟರ್ನ ನಾನು ನಿಮಗೆ ತಗೊಂಡ್ಬರ್ದೇನೆ. ಕಾರಣ ಏನಂತಂತಂದ್ರೆ, ಪ್ರತಿಯೊಂದಕ್ಕೂ ಕೂಡ ಒಂದು ಸರಿಯಾದ ರೀತಿಯಲ್ಲೇ ಬರಬೇಕು. ಒಂದು ಗಾದೆ ಮಾತೇ ಇದೆ, ಶಂಕದಿಂದ ಬಂದ್ರೇ ತೀರ್ಥ ಅಲ್ವಾ? ಸೊ ಅದೇ ರೀತಿಯಲ್ಲಿ ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮ್ಗೆ ತುಂಬಾ ಹೇಳ್ಬೋದು, ಆದರೆ ನಾನು ಅದ್ರಲ್ಲಿ ಎಕ್ಸ್ಪರ್ಟೈಸ್ ಇಲ್ಲ. ನಾನು ಯೂಟ್ಯೂಬ್ ಬಗ್ಗೆ ಹೇಳ್ಬೋದು ನಿಮಗೆ, ಕರೆಕ್ಟ್ ತಾನೆ? ಅದಕ್ಕೋಸ್ಕರನೇ ಸರಿಯಾದ ವ್ಯಕ್ತಿ ಬರಲಿ ಅಂತ ನಾನು ವೇಟ್ ಮಾಡ್ತಾ ಇದ್ದೆ. ಫೈನಲಿ ಕನ್ನಡಕವರ ಚಾನಲ್ಗೆ ಒಂದು ಸರಿಯಾದ ವ್ಯಕ್ತಿ, ಅರ್ಹ ವ್ಯಕ್ತಿ ಬಂದಿದ್ದಾರೆ ಅಂತ ಹೇಳ್ಬೋದು. ಹಾಗಾದ್ರೆ ಯಾರು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ವೀಕ್ಷಕರೇ, ನನ್ನ ಎದೆ ಮೇಲೆ ನೋಡಿ ಯಾರಿದ್ದಾರೆ, ಪವರ್ ಸ್ಟಾರ್ ಇದ್ದಾರೆ, ಕರೆಕ್ಟಾ? ಸೊ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಗೋಲ್ಡನ್ ಸ್ಟಾರ್ ಇದ್ದಾರೆ, ರಿಯಲ್ ಸ್ಟಾರ್ ಇದ್ದಾರೆ, ಬೇರೆ ಬೇರೆ ಸ್ಟಾರ್ಗಳು ತುಂಬಾ ಜನ ಇದ್ದಾರೆ. ಅದೇ ಜೊತೆಯಲ್ಲಿ ಇನ್ನೊಬ್ರು ಹೊಸ ಸ್ಟಾರು, ಉದಯೋನ್ಮುಖ ಸ್ಟಾರ್ ಒಬ್ಬರು ಬಂದಿದ್ದಾರೆ ಅಂತ ಹೇಳ್ಬೋದು. ಅದುವೇ ಹೆಡ್ಜಿಂಗ್ ಸ್ಟಾರ್. ಏನಿದು ಹೆಡ್ಜಿಂಗ್ ಸ್ಟಾರು, ಯಾರಿದು ಹೆಡ್ಜಿಂಗ್ ಸ್ಟಾರು ಅಂತ ಕೆಲವೊಬ್ರು ಹೇಳ್ಬೋದು. ಆಲ್ರೆಡಿ ತುಂಬಾ ಜನರಿಗೆ ಗೊತ್ತು ಯಾರು ಈ ಹೆಡ್ಜಿಂಗ್ ಸ್ಟಾರ್ ಅಂತ ಹೇಳ್ಬಿಟ್ಟು. ಅವರೇ ನಮ್ಮ ನಿಮ್ಮೆಲ್ಲರ ಮೆಚ್ಚುಗೆಯ CA ದಯಾನಂದ್ ಬೊಂಗಾಳೆ ಸರ್. ಹೌದು ಸರ್, ಇಲ್ಲೇ ಇದ್ದಾರೆ ನಮ್ಮ ಜೊತೆ. ಸೊ ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಸೂಪರ್ ಸರ್, ಅಮೇಸಿಂಗ್. ಒಂದನೇದಾಗಿ ನನಗೆ ಖುಷಿ ಆಯಿತು ಆ್ಯಂಡ್ ವೆಲ್ಕಮ್ ಟು ಅವರ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನೀವು ನಿಮ್ಮ ಇಷ್ಟೊಂದು ಬ್ಯುಸಿ ಶೆಡ್ಯೂಲಲ್ಲಿ ಬೆಳಗಿನ ನೋಡ್ಕೊಂಡು ಬಂದಿದ್ದೀವಿ, ನಿಮ್ಮ ಮಾತಾಡ್ಸೋಕ್ಕೂ ಟೈಮ್ ಇಲ್ಲ ಅಂಥದ್ರಲ್ಲಿ ನಮ್ಮ ಚಾನಲ್ಗೆ ಬಂದಿದ್ದೀರಾ. ನಮ್ಮ ವೀಕ್ಷಕರಿಗೂ ಕೂಡ ಒಂದು ನಾಲೆಜ್ ಕೊಡೋಣ ಅಂತ ಬಂದಿದ್ದೀರಾ. ಸೊ ನಾನು ಫಸ್ಟ್ ಕ್ವಶನ್ ಸರ್ ಡೈರೆಕ್ಟ್ ಕೇಳ್ತೀನಿ, ವಾಟ್ ಈಸ್ ದಿಸ್ ಹೆಡ್ಜಿಂಗ್ ಸ್ಟಾರ್? ಯಾಕೆ ನಿಮ್ಗೆ ಈ ಬಿರುದು ಸಿಕ್ತು? ಅದು ಏನಂದರೆ, ಪ್ರೀತಿಯಿಂದ ನನಗೆ ಎಲ್ಲ ಸ್ನೇಹಿತರುಗಳು, ವಿದ್ಯಾರ್ಥಿಗಳು ಬಂದಿರತಕ್ಕಂಥ ಇಟ್ಟಿರೋ ಹೆಸರು ನನಗೆ ಅದು. ಸೊ ಹೆಡ್ಜಿಂಗ್ ಸ್ಟಾರ್ ಅಂದರೆ ಲೈಫ್ನಲ್ಲಿ ಹೆಡ್ಜ್ ಮಾಡ್ಬೇಕು ಏನೇ ಕೂಡ. ನಾನು ಇಲ್ಲಿ ಕೂಡ ಇಲ್ಲಿ ಹಾಕಿದ್ದೀನಿ, ಆಲ್ವೇಸ್ ಹೆಡ್ಜ್ ಯುವರ್ ಪೊಸಿಷನ್ಸ್ ಅಂತ. ಏನು ಹಂಗಂದ್ರೆ ಏನು ಹೆಡ್ಜ್ ಅಂತಂದ್ರೆ ಏನು ಅಂದರೆ, ನಾವು ಒಂದೇ ಡೈರೆಕ್ಷನಲ್ಲಿ ಇರಬಾರ್ದು, ಡ್ಯುಯಲ್ ಡೈರೆಕ್ಷನಲ್ಲಿ ಇರಬೇಕು ಅಂತ ಅರ್ಥ. ಅಂದ್ರೆ ಏನು ಹಂಗಂದ್ರೆ, ಈಗ ಇನ್ಶೂರೆನ್ಸ್ ತಗೊತೀವಿ ನಾವು. ಸೊ ಇನ್ಶೂರೆನ್ಸ್ ಇಸ್ ಎ ಹೆಡ್ಜ್ ಫಾರ್ ಲೈಫ್ ಅಂತ ಅರ್ಥ. ಏನು ಹೆಡ್ಜ್ ಅಂದರೆ, ಎಲ್ಲರಿಗೂ ಜೀವ ಇರಬೇಕು ಅನ್ನೋದು ಆಸೆ. ಜೀವ ಹೊರಟೋದ್ರೆ ಕ್ವಶನ್ ಮಾರ್ಕ್, ಹೋದರೆ ಏನಾದರೂ ಆದರೆ ಕ್ವಶನ್ ಮಾರ್ಕ್ ಇರುತ್ತಲ್ಲ, ಆ ಕ್ವಶನ್ ಮಾರ್ಕ್ ಆದಾಗ ನನ್ನ ಫ್ಯಾಮ್ಲಿಗೆ ನೋಡ್ಕೊಳೋರು ಯಾರು ಅನ್ನೋದು ಪ್ರಶ್ನೆ ಬರುತ್ತೆ. ಸೊ ನಾವೇನು ಮಾಡ್ತೀವಿ, ಜೀವಂತ ಇರಬೇಕು ಅನ್ನೋದೊಂದು ಆಸೆ, ಎಲ್ಲರ ಉದ್ದೇಶ, ಆಲೋಚನೆ. ಬಟ್ ಜೀವ ಏನಾದ್ರು ಹೊರಟೋಗ್ಬಿಟ್ರೆ ಇನ್ಶೂರೆನ್ಸ್ ಹೀಗಾದರೆ ಅದಕ್ಕೆ ಹೆಡ್ಜ್ ಮಾಡಬೇಕು ಅಂತೀವಿ. ಅಂದರೆ ಅದಕ್ಕೆ ತಕ್ಕಂಥ ಪೊಸಿಷನ್ಗಳನ್ನು ತೊಗೋಬೇಕು ಅಂತ. ಸೊ ಜೀವ ಇದ್ದರೆ ನಾವು ಖುಷಿಯಾಗಿರ್ತೀವಿ, ಜೀವ ಏನಾರ ಹೊರಟೋದ್ರೆ ಇನ್ಶೂರೆನ್ಸ್ ಮನೆ ಫ್ಯಾಮಿಲಿಗೆ ಒಂದು ಅಟ್ಲೀಸ್ಟ್ ಒಂದು ಮೊತ್ತವನ್ನು ಕೊಡುತ್ತೆ. ಸೊ ಒಂದು ಲೈಫ್ ಇಸ್ ಸೆಕ್ಯೂರ್ಡ್ ಟು ಸಮ್ ಎಕ್ಸ್ಟೆಂಟ್. ಸೊ ಹೆಡ್ಜ್. ಸೊ ನಾನು ಈ ಹೆಡ್ಜಿಂಗ್ನ ಏನು ಅಂದರೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ಇದನ್ನು ಉಪಯೋಗಿಸ್ತಾ ಬರ್ತಾ ಇದ್ದೀನಿ. ಮಾರ್ಕೆಟ್ನಲ್ಲಿ ಎಲ್ಲರೂ ಮೇಲೆ ಹೋಗುತ್ತೆ ಅನ್ಬೋದು, ಅಥವಾ ಕೆಳ ಬೀಳುತ್ತೆ ಅನ್ಬೋದು. ಮೇಲೆ ಹೋಗುತ್ತೆ ಅಂದಾಗ ಮೇಲೆ ಹೋಗಲಿಲ್ಲದ್ರೆ, ಕೆಳ ಬೀಳುತ್ತೆ ಅಂತ ಏನಾದರೂ ಪೊಸಿಷನ್ಸ್ ತೊಗೊಂಡು ಕೆಳ ಬೀಳಲಿಲ್ಲ ಅಂದರೆ ಲಾಸ್ ಆಗಿಬಿಡುತ್ತೆ. 98% ಆಫ್ ದಿ ಪೀಪಲ್ ವಿಲ್ ಲೂಸ್ ಮನಿ. ಅಂದರೆ ಗೊತ್ತಿಲ್ಲ, ನಾಲೆಜ್ ಇಲ್ಲ ಅಂದರೆ. ಕರೆಕ್ಟಾಗಿ ಹೇಳಿದ್ರಿ. ಸೊ 2% ಜನ ದುಡ್ಡು ಮಾಡೋದು. ಅವ್ರು ಯಾರು ಅಂದರೆ ಕಲ್ತಿರೋ ಅಂಥವ್ರು.
ಸೊ ಒಂದು ಕಲಿಕೆ, ಇನ್ನೊಂದು ಒಂದು ಸೈಕಾಲಜಿನ ಮೇಂಟೈನ್ ಮಾಡ್ತಕ್ಕಂಥದ್ದು. ಏನಾಗುತ್ತೆ ಕೊನೆಯ ದಿನಕ್ಕೆ? ಸೊ ಮಾರ್ಕೆಟ್ ಇಲ್ಲಿಗೆ ಬಂದು ನಿಂತ್ಕೊಂಡ್ರೆ ಏನಾಗಿರ್ಬೋದು, ಇಲ್ಲಿಗೆ ಬಿದ್ದಿದ್ರೆ ಏನಾಗಿರ್ಬೋದು, ಅದನ್ನು ಮೊದಲೇ ಐಡೆಂಟಿಫೈ ಮಾಡಿ ಅದನ್ನು ಒಂದು ಕರೆಕ್ಟಾಗಿ ಒಂದು ಏನಂದರೆ ಒಂದು ಬೇಲಿಯನ್ನು ಹೆಣೆದು ಬಿಡೋದು. ಸೊ ಅಲ್ಲಿಂದ ಏನಾದರೂ ಆದರೂ ಪರವಾಗಿಲ್ಲ, ನಮಗೆ ನಾವು ಇದರೊಳಗೆ ಇರ್ತೀವಿ ಅಂತೇಳಿ, ದಟ್ ಈಸ್ ಕಾಲ್ಡ್ ಆಸ್ ಹೆಡ್ಜಿಂಗ್. ಓಕೆ, ಸೊ ಅದನ್ನು ನಾನು ಪ್ರತಿ ಒಂದು ಹೆಜ್ಜೆ ಕೂಡ ಹೆಡ್ಜಿಂಗ್ ಇಲ್ದಂಗೆ ಒಂದು ಪೊಸಿಷನ್ ತೊಗೊಳಲ್ಲ. ಸೊ ಅದನ್ನೇ ಎಲ್ಲರಿಗೂ ಹೇಳ್ಕೊಡ್ತೇನೆ. ಪೀಪಲ್ ಕಾಲ್ ಮೀ ಸಕ್ಸಸ್ಫುಲ್ ಅಂತ, ಬಟ್ ನನಗೆ ಗೊತ್ತಿಲ್ಲ ಅದು. ಬಟ್ ನನ್ನ ಪ್ರಯತ್ನ ಏನಂದ್ರೆ ಕಲಿಬೇಕು ಅನ್ನೋದು ಸಿಕ್ಕಾಪಟ್ಟೆ ಇರುತ್ತೆ. ಯಾಕಂದರೆ ನಾನು ದೇವರಲ್ಲಿ ಕೇಳ್ಕೊತೀನಿ, ದೇವರು ನನಗೆ ಚೆನ್ನಾಗಿ ಕಲಿತ್ರೆ ಇಡೀ ಕರ್ನಾಟಕ ಜನಕ್ಕೆ ಎಲ್ಲರಿಗೂ ಹೇಳ್ಕೊಡ್ತೀನಿ. ಯಾಕೆ ಕೆಲವೊಬ್ಬರಷ್ಟೇ ದುಡ್ಡು ಮಾಡಬೇಕು, ಎಲ್ಲರೂ ದುಡ್ಡು ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಒಂದು ಕ್ವಶನ್ ಇದೆ ಸರ್. ಓಕೆ, ನಿಮಗೆ ಹೆಡ್ಜಿಂಗ್ ಗೊತ್ತು, ಯು ಆರ್ ಅ ಚಾರ್ಟೆಡ್ ಅಕೌಂಟೆಂಟ್. ಸೊ ಒಂದು ಮಾರ್ಕೆಟ್ ಅಂದ್ರೆ ಏನು ಅನ್ನೋದನ್ನ ಅರ್ಧ ಕುಡಿದು ಬಿಟ್ಟಿದ್ದೀರಾ ನೀವು ಆಲ್ಮೋಸ್ಟ್. ನಮ್ಮ ಪ್ರಕಾರ, ನಮ್ಗೆ ಗೊತ್ತಿರೋರ ಪ್ರಕಾರ ಯಾರು ಅರ್ಧ ಕುಡಿಯಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲರೂ ಏನು ಅಂದರೆ, ಯಾರೇ ಎಷ್ಟೇ ಬುದ್ಧಿವಂತರಿದ್ದಾರೆ, ಎಷ್ಟೇ ಕ್ವಾಲಿಫಿಕೇಷನ್, ನಾನೀಗ 5 ಡಿಗ್ರಿ ಹೋಲ್ಡರ್, BCom, MCom, MBA, CA, ISA, ಸ್ಟಾಕ್ ಮಾರ್ಕೆಟ್ನಲ್ಲಿ 2 ಸರ್ಟಿಫಿಕೇಷನ್ ತೊಗೊಂಡಿದ್ದೀನಿ, ಮತ್ತು ಇಷ್ಟು ಸಾವಿರಾರು ಜನಕ್ಕೆ ಪಾಠ ಮಾಡಿದ್ದೀನಿ. ಬಟ್ ಎಲ್ಲೋ ಅನ್ನಿಸ್ತಾ ಇರುತ್ತೆ, ನಮ್ಮ ಇಷ್ಟು ಪ್ರಯತ್ನ ಮಾಡ್ತಾಯಿದ್ರು ಸ್ಟಾಕ್ ಮಾರ್ಕೆಟ್ನ 100% ತಿಳ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಹಿಂಗೆ ಆಗುತ್ತೆ, ಇದೇ ಪಾಯಿಂಟಿಗೆ ನಿಂತ್ಕೊಳತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅಪ್ರಾಕ್ಸಿಮೇಟ್ಲಿ ಒಂದು 50 ಪಾಯಿಂಟ್ ಹಿಂದೆ ಮುಂದೆ ಒಳಗೆ ಸ್ಟಾಪ್ ಆಗ್ಬೋದು, ಅದನ್ನು ಮಾಡ್ಬೋದು. ಒಂದು ಅದೇ ಕ್ವಶನ್ ಸರ್ ನನಗೆ, ಈ ಎಕ್ಸ್ಪರ್ಟೈಸ್ ಅನ್ನ ಯೂಸ್ ಮಾಡ್ಕೊಂಡು ಇಷ್ಟೊಂದು ಎಕ್ಸ್ಪರ್ಟ್ ಇದ್ದೀರಾ ನೀವು, ನೀವೇ ದುಡ್ಡು ಮಾಡ್ಕೊಂಡು ನೀವೇ ಕಾಸು ಮಾಡ್ಕೊಂಡು ಆರಾಮಾಗಿ ಇರ್ಬೋದು. ಇವತ್ತು ಬೆಳಗಿಂದ ನಾನು ನೋಡಿದೆ ಅಲ್ವಾ, ಇಷ್ಟೊಂದು ಹೆಡ್ಡೇಕ್ಗಳು ಯಾಕೆ, ಇಷ್ಟೊಂದು ಓಡಾಟ ಯಾಕೆ, ಇಷ್ಟೊಂದು ಟೆನ್ಷನ್ ಯಾಕೆ ತಗೊಂತ ಇದ್ದೀರಾ? 100% ವೆರಿ ವೆಲ್ ಆಸ್ಟ್. ಸೊ ನಾನು ಜೀವನದ ಒಂದು ಮೌಲ್ಯಗಳನ್ನು ನನಗೆ ನೋಡ್ಕೊಂಬರ್ತಾ ಇದ್ದೇನೆ. ಯಾರಿಗೂ ಯಾರಿಂದನೂ ನನಗೆ ಬೆನ್ನು ತಟ್ಟಿ ನನಗೆ ಶಬಾಷ್ ನೀನು ಅನ್ನೋದು ಅವಶ್ಯಕತೆ ಇಲ್ಲ. ನಾನೇನು ಅಂದರೆ ತುಂಬ ಏನು ಇಲ್ದಂಗೆ ಸ್ಟಾರ್ಟ್ ಮಾಡ್ಕೊಂಡೆ. ಒಂದು 100 ರೂಪಾಯಿನೂ ಇಲ್ಲ, ಅಲ್ಲಿಂದ ನನ್ನ ಲೈಫ್ ಸ್ಟಾರ್ಟ್ ಮಾಡ್ಕೊಂಡು. ಸ್ವಲ್ಪ ಹೇಳ್ಬೋದಾ ಹೆಂಗೆ ಸ್ಟಾರ್ಟ್ ಆಯ್ತು ಈ ಜರ್ನಿ? ಹೆಂಗೆ ಸ್ಟಾರ್ಟ್ ಆಯ್ತು ಜರ್ನಿ ಅಂದರೆ, CA ಓದ್ತಾ ಇರುವಾಗ CA ಪಾಸ್ ಆಗಲಿಕ್ಕೆ 3 ಅಟೆಂಪ್ಟ್ ಫೇಲ್ ಆಗ್ತೀನಿ. CA ಫೈನಲಲ್ಲಿ CA ಫೇಲ್ ಆದಾಗ ಚಾರ್ಟರ್ಡ್ ಅಕೌಂಟೆಂಟ್ ಆದರೆ ನನಗೆ ಈ ಕಡೆ ಪಾಸ್ ಆದ CA ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಆದರು. ಅತಿ ಏನೋ ಡಿಫಿಕಲ್ಟ್ ಇರ್ತಕ್ಕಂಥ ಒಂದು ಎಕ್ಸಾಮಿನೇಷನ್ನು, ಸ್ವಲ್ಪ ಸಿಂಗಲ್ ಡಿಜಿಟ್ನಲ್ಲಿ ಪಾಸಿಂಗ್, ಇನ್ನು ಮಿಕ್ದವರೆಲ್ಲ ಫೇಲ್ ಆಗೋ ಅಂಥದ್ದು. ಆ ಕೋರ್ಸ್ ಮಾಡಿದೆ ಅನ್ನೋದು ಒಂದು ಹೆಮ್ಮೆ, ಒಂದು ಅಚೀವ್ಮೆಂಟ್ ಅಂತ ಅನಿಸಿದ್ರೆ ಫೈನ್. ಪಾಸ್ ಆಗಲಿಲ್ಲ ಅಂದ್ರೇನು, ಮುಗೀತು, ಐ ವಿಲ್ ಬಿ ಜಸ್ಟ್ ಎ BCom ಹೋಲ್ಡರ್. ಸೊ 2-3 ಸರಿ ಫೇಲ್ ಆದಾಗ ಅನ್ನಿಸ್ತು, ನಾನು CA ಆಗಲಿಲ್ಲ ಅಂದರೆ ಏನಾಗುತ್ತೆ, ಬರೀ BCom ಹೋಲ್ಡರ್ ಆಗಿರ್ತೀನಿ. ಸೊ ಲೆಟ್ ಮೀ ಆಲ್ಸೋ ಡೂ MCom, MBA ಆ್ಯಸ್ ಎ ಹೆಡ್ಜಿಂಗ್. ಕೊನೆಗೆ ಇದಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ MCom, MBA ಆಗಿದೆ ಅಂತ ಅಂದ್ಕೊಳ್ಳಿ ಅಂತ ಹೆಡ್ಜಿಂಗ್ ಐಡಿಯಾ ಬಂತು. 100% ಇಟ್ಸ್ ಅ ಪ್ರೊಫೆಷನಲ್ ಕರಿಯರ್ ಹೆಡ್ಜಿಂಗ್. ಅದು ಇದು ನಂತರ ಪ್ಲಾನ್ B ಅಂತ ಕರೀತಾರೆ. ಎಸ್, ಯು ಕ್ಯಾನ್ ಥಿಂಕ್ ಹೆಡ್ಜಿಂಗ್, ಯು ಕ್ಯಾನ್ ಕಾಲ್ ಇಟ್ ಆಸ್ ಎ ಪ್ಲಾನ್ B. ಕರೆಕ್ಟ್. ಸೊ ಏನಂದ್ರೆ ಏನೇ ಆಗಲಿ ಕ್ಯಾಪಿಟಲ್ ಮಾತ್ರ ಕಳ್ಕೊಬಾರ್ದು, ನನ್ನ ಉದ್ದೇಶನೇ ಅದು. ಸೊ ಏನಾಯಿತು ಅಂದರೆ, ಈ ಒಂದು ಜರ್ನಿ ಸ್ಟಾರ್ಟ್ ಆಯಿತು. CA ಓದುವಾಗ ಹೆಡ್ಜಿಂಗ್ ಕಲ್ತಿದ್ದು, CA ಫೈನಲ್ನಲ್ಲಿ ಕಲ್ತಿರ್ತಕ್ಕಂಥದ್ದು, ಕಾಲ್ ಅಂದ್ರೇನು, ಪುಟ್ ಅಂದ್ರೇನು, ಐರನ್ ಕಾಂಡರು, ಬಟರ್ಫ್ಲೈ ಎಲ್ಲ ಇವನ್ನೆಲ್ಲ ಕಲ್ತಿರ್ತಕ್ಕಂಥದ್ದು. ಹೇಗೆ ಹೆಡ್ಜ್ ಮಾಡಬೇಕು, ಸ್ಟ್ರಾಟಜಿಗಳನ್ನು ಏನು ಮಾಡಬೇಕು, ಲಾಂಗ್ ಸ್ಟ್ರಾಡಲ್ ಅಂದ್ರೇನು, ಲಾಂಗ್ ಸ್ಟ್ರಯಾಂಗಲ್ಲು, ಬಟರ್ಫ್ಲೈ ಸ್ಟ್ರಾಟಜಿ, ಶಾರ್ಟ್ ಸ್ಟ್ರಾಡಲ್, ಶಾರ್ಟ್ ಸ್ಟ್ರಯಾಂಗಲ್ಲು, ಪ್ರತಿಯೊಂದು ಅಲ್ಲಿ ಕಲ್ತಿರೋದನ್ನೇ ಈಗ ನಾವು ಇವತ್ತು ಹೇಳ್ಕೊಡ್ತಾ ಇರ್ತಕ್ಕಂಥದ್ದು. ಯಾರು ಏನು ಹೊಸದು ಕಂಡಿಡಿಯೋಕ್ಕೆ ಸಾಧ್ಯ ಇಲ್ಲ. ಬಟ್ ಏನು ಅಂದರೆ, ಇರೋದು 7 ಸ್ವರಗಳು. ಆ 7 ಸ್ವರಗಳನ್ನು ಹೇಗೆ ರೂಢಿಸಿ ಹೊಸ ಹಾಡುಗಳನ್ನು ಹೇಗೆ ರೆಡಿ ಮಾಡ್ತಾರೋ, ಸೃಷ್ಟಿ ಮಾಡ್ತಾರೋ, ಹಾಗೆ ನಾವು ಕೂಡ ಸುಮಾರು 400ರಿಂದ 450 ಸ್ಟ್ರಾಟಜಿಗಳನ್ನ ನೋಡ್ಬೋದು. ಒಂದೇ ನಿಮಿಷ ಸರ್, ಇಲ್ಲೊಂದು ಇಂಟ್ರೊಡಕ್ಷನ್ ಕೊಡಬೇಕು. ಸರ್ ಬಾಯಲ್ಲಿ ಸ್ವರ ಯಾಕೆ ಬಂತು, ಮಾರ್ಕೆಟಲ್ಲಿ ಇರುವಂಥವ್ರಿಗೆ ಚಾರ್ಟೆಡ್ ಅಕೌಂಟೆಂಟ್ಗೆ 7 ಸ್ವರದ ಇಂಪಾರ್ಟೆನ್ಸ್ ಯಾಕೆ ಬಂತು ವಿಡಿಯೋದಲ್ಲಿ ಅನ್ನೋದಕ್ಕೆ ನಾನೇ ಹೇಳ್ತೀನಿ. ಸರ್ ಸಂಗೀತದಲ್ಲೂ ಕೂಡ ಪ್ರಿಯರ್ ಅಂತ ಹೇಳ್ಬೋದು. ನಾನು ಅವ್ರ ಸಾಂಗನ್ನೆಲ್ಲ ಆಲ್ರೆಡಿ ಕೇಳಿದ್ದೀನಿ, ತುಂಬ ವಿಡಿಯೋಸ್ಗಳಿದೆ. ನೀವು ಬೇಕಾದ್ರೆ ಅವ್ರ ಚಾನಲಲ್ಲಿ ಇದೆ, ದಯವಿಟ್ಟು ಹೋಗಿ ನೋಡ್ಬೋದು. ಅದರಲ್ಲೂ ಕೂಡ ಇದಿಟ್ಕೊಂಡಿದ್ದಾರೆ. ಅದೇಂಗೆ ಸರ್ ಸಂಗೀತದಲ್ಲಿ ನಿಮಗೆ ಇಂಟ್ರೆಸ್ಟ್? ಅದು ಬಿಕಾಸ್ ಮೈ ಫಾದರ್, ನಮ್ಮ ತಂದೆಯವರಿಗೆ ತುಂಬ ಏನಂದರೆ, ಅವಾಗ ದಾವಣಗೆರೆ ಡಿಸ್ಟಿಕ್ ಇರಲಿಲ್ಲ, ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಇತ್ತು. ಸೊ ನಮ್ಮ ತಂದೆಯವರು ರಾಜ್ಕುಮಾರ್ ಅವರು ನಾವು ತುಂಬ ಆರಾಧಿಸ್ತೇವೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಣ್ಣವರು ಅಂತ ನಾವು ಕರಿತೀವಿ. ಸೊ ಅಣ್ಣವರಿಗೆ ತುಂಬ ಒಂಥರ ಹೃದಯದಲ್ಲಿ ಇಟ್ಕೊಂಡಿರುತ್ತೆ ವ್ಯಕ್ತಿ. ಸೊ ಏನಾಯಿತು ಅಂದರೆ, ಅವಾಗ ಕನ್ನಡದ ಅಭಿಮಾನದ ನಮ್ಮ ತಂದೆಯವರು ಸಂಘದ ಒಂದು ಅಧ್ಯಕ್ಷರಾಗಿದ್ದರು ಅವಾಗ, ಅಂದರೆ ಈ ಡಿಸ್ಟ್ರಿಕ್ಟಿಗೆ. ಓಕೆ. ಸೊ ಕನ್ನಡದ ಮೇಲೆ ಎಷ್ಟು ಪ್ರೀತಿ ಅಂದರೆ, ಎಲ್ಲರಿಗೂ ಇಂಗ್ಲೀಷ್ ಮೀಡಿಯಂ ಸೇರಿಸಿದ್ರೆ
ನಮ್ಮ ತಂದೆಯವರು ತಾಯಿಯವರು ನಮಗೆ 4 ಜನ ಮಕ್ಕಳು ಅಷ್ಟಿಗೂ ಕನ್ನಡ ಮೀಡಿಯಂ ಸ್ಕೂಲಿಗೆ ಸೇರಿಸ್ತಾರೆ. ಸೊ ಆ ಒಂದು ಕನ್ನಡದ ಅಭಿಮಾನ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಒಂದು. ಎರಡನೇದು ನಮ್ಮ ತಂದೆಯವರಿಗೆ ಹಾಡು ಅವರಿಗೆ ಹೇಳೋದೊಂದು ಪ್ಯಾಷನ್, ಹಾಬಿ ಥರ ಅವರಿಗೆ. ಸೊ ಅಲ್ಲಿಂದ ನಮಗೆ ಪಿಕಪ್ ಆಗಿದ್ದು ಲಾಸ್ಟ್ ಒಂದು 10-15-20 ಇಯರ್ಸಿಂದ ಹಾಡು ಹೇಳೋಕೆ ಇಷ್ಟ. ಸೊ ಬಾತ್ರೂಮ್ ಸಿಂಗರ್, ಎಕ್ಸ್ಟೆಂಡೆಡ್ ಬಾತ್ರೂಮ್ ಸಿಂಗರ್ ಅಂತಲೇ ಹೇಳ್ಕೋಬೋದು. ಖಂಡಿತ. ಸೊ ಅಲ್ಲಿಂದ ನನಗೆ ಸ್ಟಾರ್ಟ್ ಆಗಿದ್ದು ಈ ಸ್ವರಗಳ ಬಗ್ಗೆ ತಿಳ್ಕೊಳಕ್ಕೆ ಆಸಕ್ತಿ. ಸೊ ಅದೇನು ಸ ರೇ ಗ ಮ ಪ ದ ನಿ ಅಂತಾರೆ. ಅರೆ ಸ್ಟಾಕ್ ಮಾರ್ಕೆಟ್ನಲ್ಲೂ 7 ಸ್ವರಗಳು. ಹೆಂಗೆ? ಇಕ್ವಿಟಿ ಬೈ, ಫ್ಯೂಚರ್ ಬೈ, ಫ್ಯೂಚರ್ ಸೆಲ್, ಕಾಲ್ ಬೈ, ಕಾಲ್ ಸೆಲ್, ಪುಟ್ ಬೈ, ಪುಟ್ ಸೆಲ್, ಟೋಟಲ್ 7 ಆಯಿತು. ಬಂದ್ಬಿಡ್ತಲ್ಲ ಮುಗಿದೋಯ್ತು. ಅಲ್ಲಿ ಸ್ವರಗಳು 7, ನಮ್ಮಲ್ಲಿ ಕೂಡ 7 ಮುಗಿದೋಯ್ತು. ಈ ಸ್ವರಗಳನ್ನು ತಿಳ್ಕೊಂಡ್ರೆ ಒಳ್ಳೆ ಮ್ಯೂಸಿಷಿಯನ್ ಆಗ್ಬೋದು. ಈ ಸ್ವರಗಳನ್ನು ಚೆನ್ನಾಗಿ ತಿಳ್ಕೊಂಡ್ರೆ ಒಳ್ಳೆ ಇನ್ವೆಸ್ಟರ್, ಟ್ರೇಡರ್ ಆಗ್ಬೋದು. ಟ್ರೆಂಡ್ಸ್. ಒಂದು ಕ್ವಶನ್ ಇಲ್ಲಿ ಪೆಂಡಿಂಗ್ ಉಳ್ಕೊಂಡಿದೆ. ಯಾಕೆ ನೀವು ಒಂದು ಇನ್ಸ್ಟಿಟ್ಯೂಟ್ ಅನ್ನ ಸ್ಟಾರ್ಟ್ ಮಾಡಿದ್ರಿ? ದುಡ್ಡು ಮಾಡ್ಕೊಂಡು ಇರ್ಬೋದಿತ್ತಲ್ವಾ? ಯಾಕೆ ಇದ್ರ ಆನ್ಸರ್ ಕೊಡ್ಲಿಲ್ಲ ನೀವು? ನನಗೆ ಆನ್ಸರ್ ಇಸ್ ವೆರಿ ಸಿಂಪಲ್. ಏನು ಇಲ್ದಂಗೆ ಒಂದು ಲೈಫ್ ಸ್ಟಾರ್ಟ್ ಮಾಡಿದಾಗ ಒಂದಿಷ್ಟು ಅಮೌಂಟ್ಗಳು ಅಂತ ಕೂಡ ಆದಾಗ, ಅಥವಾ ಲೈಫ್ನಾಗ ಒಂದು ಸಣ್ಣ ಸಣ್ಣ ಏಮ್ಗಳು ಈಗ ಅನಿಸುತ್ತೆ, ಅಯ್ಯೋ 10 ವರ್ಷದಿಂದ ಎಷ್ಟು ಸಣ್ಣ ಏಮ್ ಇಟ್ಟಿದ್ನಲ್ಲ, ಮುಗ್ದೋಯ್ತಲ್ಲ ಇದೆಲ್ಲ ಬೇಗ. ಸೊ ಎಲ್ಲರಿಗೂ ಒಂದು ಕಾರ್ ತೊಗೊಳೋದೇ ಒಂದು ಆಸಕ್ತಿ ಇರುತ್ತೆ. ನನಗೊಂದು ಈ ಆಡಿ ಕಾರ್ ತೊಗೊಂಡೆ, ಒಂದಿಷ್ಟು ಸೈಟ್ಸ್ಗಳನ್ನು ತೊಗೊಂಡೆ, ಒಂದಿಷ್ಟು ದುಡ್ಡುಗಳನ್ನು ಮಾಡಿದೆ. ಎಲ್ಲ ಮಾಡಿದ್ಮೇಲೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ನೋಡಿದಾಗ ಮನಸ್ಸು ಯಾವಾಗ ನೋಡಿದ್ರು ಬರೀ ಸ್ಟಾಕ್ ಮಾರ್ಕೆಟ್ ಕಡೆ ಇತ್ತು. ಯಾವಾಗ ನೋಡಿದ್ರು ಬರೀ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಇದರೊಳಗೆ ಇರ್ತಿಕ್ಕಿದ್ದು. ಸೊ ನಾನೇನು ಮಾಡಿದೆ, ಇದನ್ನೆಲ್ಲರಿಗೂ ಹೇಳ್ಕೊಳ್ಬೇಕು ಅಂತ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಇಲ್ಲಿ ದುಡ್ಡುಗಳನ್ನ ಸಾಕಷ್ಟು ದುಡ್ಡು ಮಾಡ್ತಾ ಇದ್ದೀನಿ. ಬಟ್ ಎಲ್ಲೋ ಒಂದು ಕಡೆಗೆ ನಾನು ಕೂಡ ನನಗೆ ನೋಟ್ಸ್ಗಳು, ನನಗೆ 2008ರಲ್ಲಿ ಹೇಳ್ಕೊಟ್ಟಿರ್ತಕ್ಕಂಥ ನನ್ನ ಟೀಚರ್ಸ್ಗಳು ಎಲ್ಲ ಹೇಳ್ಕೊಟ್ಟಿದ್ದಾರೆ. ನಾನು ಇದನ್ನು ಪಾಸ್ ಆನ್ ಮಾಡ್ಬೇಕು ಯಾರಿಗಾದರೂ. ಯಾಕಂದ್ರೆ ಒಂದೇ ಜೀವನ ನಾನು ಬಿಲೀವ್ ಮಾಡೋದು. ಸೊ ಈ ಜೀವನ ಮುಗಿದೋಯ್ತು. ಮುಂದಿನ ಜೀವನದಲ್ಲಿ ಮತ್ತೇನಾಗಿರ್ತೋ ಗೊತ್ತಿಲ್ಲ. ನಾವು ದೇವ್ರು ನಮಗೆ ಒಂದು ಶಕ್ತಿ ಕೊಟ್ಟಿದ್ದಾರೆ. ಸೊ ಆ ಒಂದು ಶಕ್ತಿನ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಎಜುಕೇಷನ್ ಕೊಡಬೇಕು. ಅದು ಕೂಡ ಅಟ್ ಎ ವೆರಿ ಅಫೋರ್ಡಬಲ್ ಕಾಸ್ಟ್ನಲ್ಲಿ ಕೊಡಬೇಕು ಅನ್ನೋದು ನನ್ನ ಆಸಕ್ತಿ ಯಾವಾಗಲೂ ಕೂಡ ಇದೆ. ಸೊ ಅದನ್ನು ದೇವರಲ್ಲಿ ಕೇಳ್ಕೊಂಡಾಗ ದೆನ್ ಇಟ್ಸ್ ಡಿಸೈಡೆಡ್. ಗಂಟ್ಲಿಗೆ ತುಂಬ ಸ್ಟ್ರೇನ್ ಆಗುತ್ತೆ, ಅಷ್ಟು ಅವರ್ಸ್ಗಟ್ಟಲೆ ಪಾಠಗಳನ್ನು ಮಾಡ್ತೀನಿ. ಬಟ್ ಒಂದು ನಾನು ಪ್ರಾಮಿಸ್ ಮಾಡಿರ್ತೀನಿ ಒಂದು ಕ್ಲಾಸ್, ಐ ವಿಲ್ ನೆವರ್ ಮಿಸ್ಗೈಡ್ ಆರ್ ಮಿಸ್ಲೀಡ್ ಎನಿಬಡಿ ಅಟ್ ಎನಿ ಕಾಸ್ಟ್. 1,000 ಕೋಟಿ ಸೈಡಿಗೆ ಇಡ್ರಿ, ಎಥಿಕ್ಸ್ ಇಡ್ರಿ, ಐ ವಿಲ್ ಫಾಲೋ ಎಥಿಕ್ಸ್. ದಿಸ್ ಇಸ್ ವಾಟ್ ಐ ಹ್ಯಾವ್ ಬೀನ್ ಟಾಟ್. ಸೊ ನಾನು ದುಡ್ಡುಗಳನ್ನು ಟ್ರೇಡಿಂಗ್ನಲ್ಲಿ ನನ್ನ ಮೇನ್ ಸೋರ್ಸ್ ಆಫ್ ಇನ್ಕಮ್ ನನಗೆ. ಜೊತೆಗೆ ಇನ್ಸ್ಟಿಟ್ಯೂಟ್ನಲ್ಲಿ 6,500 ರೂಪಾಯಿ ಕೋರ್ಸ್ ಫೀಸ್ ಇಟ್ಬಿಟ್ಟು ಕಂಪ್ಲೀಟ್ ಫುಲ್ ಸ್ಟಾಪ್ ಕೋರ್ಸ್ ಅಂತ, ಮತ್ತೆ ಯಾವುದು ನಮ್ಮದಲ್ಲಿ ಲೆವೆಲ್ಸ್ಗಳು ಅದು ಇದು ಇಲ್ಲ. ಈ ಲೆವೆಲ್ ತೊಗೊಳ್ಳಿ, ಆಮೇಲೆ ಹನ್ನೊಂದು ಲೆವೆಲ್ಲು, ಮತ್ತೊಂದು ಲೆವೆಲ್ ಇಲ್ಲ. ಒಂದೇ ಕರೆಕ್ಟಾಗಿ ಇದನ್ನು ಕಲೀರಿ. ಇದು ಕಲಿತ್ರೆ ಕಂಪ್ಲೀಟ್ ಸ್ವರಜ್ಞಾನ ಬರುತ್ತೆ, ಸ್ಟ್ರಾಟಜಿಗಳು ಬರುತ್ತೆ, ಫಂಡಮೆಂಟಲ್ಸ್ ಬರುತ್ತೆ, ಕ್ಯಾಂಡಲ್ ಸ್ಟಿಕ್ಸ್ ಬರುತ್ತೆ, ಹೆಡ್ಜಿಂಗ್ ಸ್ಟ್ರಾಟಜೀಸ್, ವರ್ಲ್ಡ್ ಕ್ಲಾಸ್ ಸ್ಟ್ರಾಟಜೀಸ್ಗಳು ಹೇಳ್ಕೊಡ್ತೀವಿ. ಇಷ್ಟೆಲ್ಲ ಕಲ್ತ ಮೇಲೆ ದೇ ವಿಲ್ ಬಿ ರೆಡಿ. ದೇ ಕ್ಯಾನ್ ಗೋ ಆ್ಯಂಡ್ ಇನ್ವೆಸ್ಟ್, ಟ್ರೇಡ್, ಹೆಡ್ಜ್ ಮಾಡ್ಕೊಂಡು ಹೇಗೆ ಮಾಡೋದು ಪ್ರತಿಯೊಂದು ಕಲ್ಕೋಬೋದು. ಸೊ ಆ ಒಂದು ಸಂತೃಪ್ತಿ ಏನಿದೆ ಅಲ್ಲ, ದಟ್ ಈಸ್ ಅಮೇಝಿಂಗ್. ಸೊ ಅಮೌಂಟ್ ನೋಡಿದಾಗ ನನಗೆ ಇದು ಇತ್ತೀಚೆಗೆ ಬಯಸದೆ ಬಂದ ಭಾಗ್ಯ ಅನ್ನಂಗೆ ಒಂದು ಸ್ವಲ್ಪ ದುಡ್ಡು ಕೂಡ ನಮಗೆ ಇನ್ಸ್ಟಿಟ್ಯೂಟ್ ಕಡೆಯಿಂದನೂ ಬರ್ತಾ ಇದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಇಷ್ಟು ಸ್ಟ್ರೇನ್ ತೊಗೊಂಡು ಇಷ್ಟೇ ಕಡಿಮೆ ದುಡ್ಡಿಗೋಸ್ಕರ ಮಾಡಬೇಕಾ? ಕೋರ್ಸ್ ಫೀಸ್ 1.5 ಲಕ್ಷ ಇಟ್ಟರು ಕೂಡ ಬರ್ತಾರೆ. ಯಾಕಂದರೆ ಐ ಬಿಲ್ಡ್ ಸ್ಟ್ರಾಟಜೀಸ್ ಇನ್ ಸಚ್ ಎ ವೇ, ಯಾವುದೇ ಕಾರಣಕ್ಕೂ ಅದನ್ನು ಎಮೋಷನ್ಸ್ ಹೋಗಲಿಲ್ಲ, ಕರೆಕ್ಟಾಗಿ ಲಾಕ್ ಮಾಡಿಟ್ರೆ ಪ್ರಾಫಿಟ್ ಬರುತ್ತೆ. ಅದನ್ನು ಹೇಳ್ಕೊಟ್ರೆ ದುಡ್ಡು ಮಾಡ್ಬೋದಲ್ಲ. ಯಾಕೆ 1.5 ಲಕ್ಷ 2 ಲಕ್ಷ ಕೊಟ್ಟು ಚೆನ್ನೈನಲ್ಲಿ ತೊಗೊತಿದ್ದಾರೆ ಫೀಸ್ನ? ಸೊ ನನಗೇನು ಅಂದರೆ ಐ ಹ್ಯಾವ್ ಸೀನ್, ಎಲ್ಲರಿಗೂ ಆಸೆ ಇರುತ್ತೆ ದುಡ್ಡು ಮಾಡಬೇಕು ಅಂತೇಳಿ. ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೂ ಕೂಡ ಒಂದು ಡಬ್ಬಿ ಒಳಗಡೆ ಸೇವಿಂಗ್ಸ್ ಮಾಡಿ ಇಟ್ಟಿರ್ತಾರೆ. ಅದೇ ದುಡ್ಡನ್ನು ತೊಗೊಂಡೋಗಿ ಯಾವ ಲೆವೆಲ್ಸ್ನಲ್ಲಿ ಬೈ ಮಾಡಬೇಕು ಅನ್ನೋದು ಹೇಳ್ಕೊಟ್ರೆ ಅವ್ರು ಎಲ್ಲೋ ಒಂದು ಕಡೆ ನೆನೆಸ್ತಾರೆ. ನಾನು ಇವತ್ತಿಲ್ಲ 2 ವರ್ಷ ಬಿಟ್ಟು ದಯಾನಂದ್ ಸರ್ ಒಬ್ರು ಯಾರೋಪ್ಪ ಭಾರಿ ಸ್ಟಾಕ್ ಮಾರ್ಕೆಟ್ ಅಂತಾರೆ. ಅವ್ರು ಹೇಳ್ಕೊಟ್ರು ಅಂತ ನನಗೊಂದು ಆಶೀರ್ವಾದ, ನನಗೊಂದು ವಿಶ್ವಾಸ ಕೊಟ್ಟರೆ ಅದರಂಥ ಸಾರ್ಥಕತೆ ಇನ್ನೊಂದಿಲ್ಲ ಅಂತ ಅನ್ಸುತ್ತೆ. ಇಲ್ಲೇ ಮಾತು ಹೇಳಿದ್ರಿ, ಮನೆಯಲ್ಲೇ ಕೂತ ಮಹಿಳೆಯರು ಕೂಡ ನಮಗೊಂದು ಹರಿಸ್ತಾರೆ ಅಂತ. ಹೌದು, 100%. ನನ್ನ ಕ್ವಶನ್ ಏನಂತಂದ್ರೆ ಸರ್, ಈ ಮನೆಯಲ್ಲಿರುವಂಥ ಮಹಿಳೆಯರು, ಲೆಸ್ ಎಜುಕೇಟೆಡ್ ಮಹಿಳೆಯರು ಕೂಡ, ಜೆಂಟ್ಸ್ ಅಂತೂ ಬಿಡಿ ಆಲ್ವೇಸ್ ರೆಡಿ, ಅದಕ್ಕೆ ಹೋಗೋಣ ಇದಕ್ಕೆ ಹೋಗೋಣ, ದೇ ಆರ್ ಇನ್ ಟು ಇಟ್. ಬಟ್ ಲೇಡೀಸ್ ಯಾರು ಫ್ರೀ ಇದ್ದಾರೆ ಅವರು ಕೂಡ ಈ ರೀತಿ ಸ್ಟಾಕ್ ಮಾರ್ಕೆಟ್ಗೆ ಇಳಿಬೋದಾ? ಈ ಹೆಡ್ಜಿಂಗ್ ಅನ್ನ ನೋಡಿ, ಈ ಸ್ಟಾಕ್ ಮಾರ್ಕೆಟಿಗೆ ಬರಲಿಕ್ಕೆ 5ನೇ ಕ್ಲಾಸ್ ಇಸ್ ಎನಫ್. ನಾನು ಹೇಳ್ತಿರೋದು ಎಷ್ಟನೇ ಕ್ಲಾಸು? 5ನೇ ಕ್ಲಾಸ್ ಎನಫ್. ಇಲ್ಲಿ ನೋಡ್ತಕ್ಕಂಥ ವಿಧಾನ ಕಲ್ತ್ಕೋಬೇಕು ನಾವು. ಈಗ ಹೆಂಗೆ ಅಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ,
ನಿಮ್ಮ ಹತ್ರ ಒಂದು 50,000 ರೂಪಾಯಿ ದುಡ್ಡಿದೆ, ನೀವು ಯಾರೋ ಒಬ್ರು ಫ್ರೆಂಡ್ ಬಂದ್ಬಿಟ್ಟು ನಿಮ್ಗೆ ಒಂದು 50,000 ಕೊಡು, ನಾನು ನಿಮಗೆ ಇಂಟ್ರೆಸ್ಟ್ ಕೊಡ್ತೀನಿ, ಇನ್ನೊಂದು ಕೊಡ್ತೀನಿ ಅಂತ ಹೇಳ್ತಾರೆ. ಹೌದು. ಅಥವಾ ಅವ್ರ ಬಿಸ್ನೆಸ್ನಲ್ಲಿ ನೀವು ಬೇಕಿದ್ರೆ ಇನ್ವೆಸ್ಟ್ ಮಾಡ್ಬೋದು ಅಂತ ಕೇಳ್ತಾರೆ. ನೀವು ಏನೇನು ನೋಡ್ತೀರಿ ಅವರಲ್ಲಿ? ಆ ಒಂದು ಟ್ರ್ಯಾಕ್ ರೆಕಾರ್ಡ್ ನೋಡ್ತೀವಿ. ಕರೆಕ್ಟಾ? ಮತ್ತೆ ಆ ಪರ್ಸನ್ ಹಿಸ್ಟ್ರಿ ನಮ್ ದುಡ್ಡು ತಗೊಂಡು ಏನ್ ಮಾಡ್ತಾನೆ, ಅಥವಾ ಊರ್ ತುಂಬಾ ಸಾಲ ಮಾಡಿದಾರ, ಅಥವಾ ನನ್ನ ಹತ್ರನೇ ಫಸ್ಟ್ ಬಂದಿರೋದ, ಅಥವಾ ನೀವು ಕೇಳ್ತಾ ಇರ್ತಕ್ಕಂಥ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಕೇಳ್ತಾ ಇದೀರಾ, ಅದನ್ನ ಅವ್ರು ಕೊಡ್ಲಿಕ್ಕೆ ಆಗುತ್ತಾ, ಇವೆಲ್ಲ ನೋಡ್ತೀವಿ. ಇದನ್ನ ನಾವಿಲ್ಲಿ ಹೇಳ್ಕೊಡ್ತೀವಿ. ಒಂದು ಕಂಪ್ನಿನ ಸೆಲೆಕ್ಟ್ ಮಾಡುವಾಗ ಏನೇನು ನೋಡಬೇಕು, ಏನ್ ನೋಡಿ ಒಂದು ಕಂಪ್ನಿನಲ್ಲಿ ಹೂಡಿಕೆ ಮಾಡಬೇಕು, ಮತ್ತೆ ಯಾವ ಲೆವೆಲಿಗೆ ಬಂದಾಗ ಕಂಪ್ನಿ ಡಾಬರ್ ಒಳ್ಳೆ ಕಂಪ್ನಿ, ಹಿಂದೂಸ್ತಾನ್ ಒಳ್ಳೆ ಕಂಪ್ನಿ, ರಿಲಯನ್ಸ್ ಒಳ್ಳೆ ಕಂಪ್ನಿ ಎಲ್ಲರಿಗೂ ಗೊತ್ತು. ಯಾವಾಗ ತಗೋಬೇಕು, ನಮ್ಮ ಹತ್ರ ದುಡ್ಡಿದಾಗ ತಗೋಬೇಕು ಅಥವಾ ಮಾರ್ಕೆಟ್ನಲ್ಲಿ ಒಂದು ಡಿಪ್ ಆದಾಗ ತಗೋಬೇಕು ಅನ್ನೋದು ಪ್ರಶ್ನೆ. ಇದನ್ನ ನಾವು 5ನೇ ಕ್ಲಾಸ್ ಓದಿದ್ರು ಸಾಕು, ಅದನ್ನ ನೋಡುವ ವಿಧಾನ ಹೇಳ್ಕೊಡ್ತೀವಿ. ಬರೀ ಕೂಡಿಸೋದು ಕಲಿಯೋದು ಬಂದ್ರೆ ಸಾಕತ್ತೀರಾ. ಐ ವಿಲ್ ಡೆಫಿನೆಟ್ಲಿ ಎನ್ಶೋರ್ ದಟ್ ಎವ್ರಿಬಡಿ ಶುಡ್ ಲರ್ನ್. ಪ್ರತಿಯೊಬ್ಬರು ಕಲಿಬೇಕು. ಅದು ಯಾರು ಕಲೀಲಿಲ್ಲದಂಥದ್ದಾಗಬಾರ್ದು. ಸರಳವಾದ ಭಾಷೆಯಲ್ಲಿ ಕಲಿಬೇಕು, ಅದು ಇಷ್ಟಪಟ್ಟು ಕಲಿಬೇಕು, ಕಷ್ಟಪಟ್ಟು ಕಲಿಬಾರ್ದು. ಅಂದರೆ ಅದನ್ನು ಪ್ರೀತಿ ಮಾಡಬೇಕು. ಸಬ್ಜೆಕ್ಟ್ನ ನಾವು ಪ್ರೀತಿ ಮಾಡಿದಷ್ಟು ಅದು ನಮಗೆ ಪ್ರೀತಿ ಮಾಡೋದು ಹತ್ರ ಆಗುತ್ತೆ ಅಂತ 100%. ಹೇಗೆ ಅಂದರೆ ಒಬ್ಬ ತಾಯಿ ಮಗು ಹತ್ರನೇ ಹಾಲು ಕುಡಿಸೋದು. ನಾವು ಕೂಡ ದೇವರಲ್ಲಿ ಕೇಳ್ಕೋಬೇಕು, ದೇವರ ನನಗೆ ಅತಿ ಹೆಚ್ಚಿನ ಒಂದು ಜ್ಞಾನ ಕೊಡು, ಶಕ್ತಿ ಕೊಡು, ತಿಳ್ಕೊಳೋಂಥ ಒಂದು ಪರಿಜ್ಞಾನ ಕೊಡು ಅಂತ ಕೇಳ್ಕೋಬೇಕು ನಾವು. ಅದು ಬಂತು ಅಂದರೆ ಆಟೋಮೆಟಿಕ್ಲಿ ದುಡ್ಡು ಫ್ಲಡ್ ಥರ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸರ್, ಮಾರ್ಕೆಟಲ್ಲಿ ಇದೇ ರೀತಿ ಹಸುವಿದ ಜನರಿಗೆ ಕಲ್ಯಾಣ ಅನ್ನೋದು ಇದಿರುತ್ತೆ, ಹುಡುಕ್ತಾ ಇರ್ತಾರೆ ನಮ್ಗೆ ಯಾರು ಸಿಗ್ತಾರೆ, ಯಾರು ಎಜುಕೇಟ್ ಮಾಡ್ತಾರೆ, ಎಲ್ಲರಿಗೂ ನ್ಯೂಸ್ ಸಿಗೋದಿಲ್ಲ. ಅರ್ಥ ಆಯ್ತು. ಕೆಲವೊಬ್ರಿಗೆ ಏನಾಗುತ್ತೆ ಅಂತಂದರೆ, ಕೆಲವೊಬ್ಬರು ಕಾಲ್ ಮಾಡಿಬಿಟ್ಟು ನಾವು ನಿಮ್ಮ ಪರವಾಗಿ ಟ್ರೇಡ್ ಮಾಡ್ತೀವಿ, ನಾವು ನಿಮ್ಮ ಪರವಾಗಿ ಹಣ ಮಾಡ್ತೀವಿ, ಇದು ನಡೀತಾ ಇದೆ ಮಾರ್ಕೆಟಲ್ಲಿ, ನಾವು ಕಾಲ್ಸ್ ಕೊಡ್ತೀವಿ, ನಾವು ನಿಮಗೆ ಹೇಳ್ತೀವಿ ಯಾವುದನ್ನು ತಗೊಳ್ಬೇಕು ಅಂತ ಹೇಳ್ಬಿಟ್ಟು, ನಿಮ್ಮ ಪರವಾಗಿ ನಾವು ಟ್ರೇಡ್ ಮಾಡ್ತೀವಿ, ನಮಗೆ ಅಥರೈಸೇಷನ್ ಕೊಡಿ, ಇದೆಲ್ಲ ನಡೀತಾ ಇದೆ. ಇದಕ್ಕೆ ಜನರಿಗೆ ಹೇಗೆ? ಸ್ನೇಹಿತರೆ, ನಾನು ಈ ಪ್ರಶ್ನೆಗೆ ಐ ವಿಲ್ ಡೈರೆಕ್ಟ್ಲಿ ಸ್ಪೀಕ್ ಟು ದಿ ಪೀಪಲ್. ಸ್ನೇಹಿತರೆ, ಈ ಒಂದು ವಿಚಾರ ಭಾಳ ಗಂಭೀರವಾದಂಥ ವಿಚಾರ ಇದು. ಯಾಕೆ ಅಂದರೆ ಈ ಎಲ್ಲರಿಗೂ ದುಡ್ಡು ಮಾಡಬೇಕು ಅನ್ನೋದು ಆಸೆ, ಬಟ್ ಅದ್ರ ಹೇಗೆ ಮಾಡೋದು, ಅದೇನೋ ಕಾಲ್ ಬೈ ಮಾಡಬೇಕಾ, ಪುಟ್ ಬೈ ಮಾಡಬೇಕಾ, ಕಾಲ್ ಸೆಲ್ ಮಾಡಬೇಕಾ, ಪುಟ್ ಸೆಲ್ ಮಾಡಬೇಕಾ ಗೊತ್ತಿರಲ್ಲ. ಸ್ವಲ್ಪ ದುಡ್ಡಿದೆ, 10,000 ಇದೆ, 5,000 ಇದೆ, 50,000 ಇದೆ, 5 ಲಕ್ಷ ಇದೆ, 5 ಕೋಟಿ, ಎಷ್ಟಾರ ಇರ್ಬೋದು ದುಡ್ಡು. ಕೆಲವೊಬ್ರು ಬಂದ್ಬಿಟ್ಟು ನಿಮ್ಮ ಪರವಾಗಿ ನಾನು ಕಾಲ್ಸ್ ಕೊಡ್ತೀನಿ, ಕಾಲ್ಸ್ ನೀವು ವಿನ್ ಆದರೆ ನೀವು 40% ನಮಗೆ ಕೊಡಿ, 60% ನಿಮ್ಮದು, ಈ ರೀತಿ ಹೇಳ್ತಕ್ಕಂಥದ್ದು ಒಂದು ಫ್ರಾಡ್ಸ್ ನಡೀತಾ ಇದೆ. ದಯವಿಟ್ಟು ಇದಕ್ಕೆ ಬಲಿಪಶು ಆಗಬೇಡಿ. ಯಾಕಂದರೆ ಆ ರೀತಿಯಾಗಿ ದುಡ್ಡು ಮಾಡಿರೋರು ಇದುವರೆಗೂ ಒಬ್ಬ ವಿದ್ಯಾರ್ಥಿ ನೋಡಿಲ್ಲ, ಒಬ್ಬರು ಸ್ನೇಹಿತರು ನೋಡಿಲ್ಲ ನಾನು. ಸೊ ಇದರ ಅರ್ಥ ಏನು? ಮಾರಲ್ ಆಫ್ ದಿ ಸ್ಟೋರಿ, ಅರ್ಧ ಜನಕ್ಕೆ ಮೇಲೆ ಹೋಗುತ್ತೆ ಅಂತ ಹೇಳ್ತಾರೆ, ಅರ್ಧ ಜನಕ್ಕೆ ಕೆಳ ಬೀಳುತ್ತೆ ಅಂತ ಹೇಳ್ತಾರೆ. ಮಾರ್ಕೆಟ್ ಅಲ್ಲೇ ಅಂತೂ ಇರಲ್ಲ. ಮೇಲೆ ಹೋಗಿರೋರಿಗೆ ನೋಡಿ, ನಾನು ಹೇಳಿದ್ದು ಕರೆಕ್ಟ್ ಆಯಿತಾ, ಕೊಡಿ 40% ಅಂತ ಹೇಳ್ತಾರೆ. ಇವರಿಗೆ ನೋಡಿ, ಸ್ವಲ್ಪ ನಾನು ಸ್ಟಾಪ್ ಲಾಸ್ ಇಡ್ಲಿಕ್ಕೆ ಹೇಳಿದ್ನಲ್ಲ, ಸ್ಟಾಪ್ ಲಾಸ್ ಇಟ್ಟಿದ್ದೀರಿ, ಹಿಟ್ ಆಗಿದೆ, ನೆಕ್ಸ್ಟ್ ಟೈಮ್ ನಿಮ್ಗೆ ಒಳ್ಳೆ ಕಾಲ್ಸ್ ಕೊಡ್ತೀನಿ ಅಂತ ಇವ್ರದ್ದು ಲಾಸ್ ಮುಗ್ದೋಯ್ತು, ಸುಮ್ಮನಿದ್ದಾರೆ. ಇವ್ರ ಹತ್ರ ದುಡ್ಡು ಬಂತು, ನೆಕ್ಸ್ಟ್ ಟೈಮ್ ಮಾರ್ಕೆಟ್ ಕೆಳಗೆ ಬಿತ್ತು, ಇವ್ರು ವಿನ್ ಆದರು, ಇವ್ರ ಹತ್ರ ದುಡ್ಡು ಇಸ್ಕೊತಾರೆ, ಇವ್ರಿಗೆ ವೇಟ್ ಮಾಡಿ ಅಂತ ಹೇಳ್ತಾರೆ. ಸೊ ಈ ರೀತಿಯ ಫ್ರಾಡ್ಸ್ಗಳು ಯಾವುದೇ ಕಾರಣಕ್ಕೂ ನೀವು ದಯವಿಟ್ಟು ಇದನ್ನು ಏನಂದರೆ, ಒಂದು ಯಾವ್ದಾರ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಕಂಪ್ನಿ ಇದ್ದರೆ ವಿ ಕ್ಯಾನ್ ಆಕ್ಸೆಪ್ಟ್ ಇಟ್. ಆದರೆ ಈ ಅನ್ರೆಗ್ಯುಲೇಟೆಡ್ ಅನ್ಆಥರೈಸ್ ಪರ್ಸನ್ಸ್ಗಳಿಂದ ಯಾರಿಂದನೂ ಸ್ವಲ್ಪ ದಯವಿಟ್ಟು ದೂರ ಇರಿ ಅಂತ ಹೇಳ್ತೀನಿ. ಯಾಕಂದರೆ ಕಳ್ಕೊಳೋದು ಓಕೆ ಟು ಸಮ್ ಎಕ್ಸ್ಟೆಂಟ್. ನಮಗೆ ಮೊದಲೇ ಗೊತ್ತಿತ್ತು ಒಂದು 3,000 ರೂಪಾಯಿ ಲಾಸ್ ಆಗ್ಬೋದು ಅಂತ, ಆದರೂ ಕೂಡ ನಾವು ಮಾಡಿದ್ವಿ, ಓಕೆ ಆಕ್ಸೆಪ್ಟಬಲ್. ಅಷ್ಟು ಕ್ಯಾಪಿಟಲ್ ಇರೋಡ್ ಆದರೆ ಸ್ನೇಹಿತರೆ, ನಾಳೆ ದಿನ ಮಾರ್ಕೆಟ್ ಎಂಟ್ರಿ ಹೇಗೆ ಮಾಡ್ತೀವಿ ನಾವು, ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ದಯವಿಟ್ಟು ಇದನ್ನು ಮಾಡಬೇಡ್ರಿ ಅಂತ ಎಲ್ಲರಿಗೂ ಒಳ್ಳೆ ಕೆಲಸ ಮಾಡಿದ್ರಿ ಸರ್. ತುಂಬ ಜನಕ್ಕೆ ಗೊತ್ತಾಗೋದಿಲ್ಲ ಈ ಕಲಿಯೋದಲ್ಲಿ ಯಾರಿಗೆ ಬೇಕು, ದುಡ್ಡಿದೆ, ಈಸಿ ಮನಿ ಅಂತ ಹೇಳ್ತಾರೆ. ದೇರ್ ಇಸ್ ನೋ, ಏನಂದರೆ ಈ ಫ್ರೀ ಲಂಚ್ ಅನ್ನೋದು ಎಲ್ಲಿ ಇಲ್ಲ. ಸೊ ಅದಕ್ಕೇನಂದರೆ ಬೆಲೆ ತೆತ್ತಬೇಕಾಗುತ್ತೆ. ಅದರಲ್ಲೂ ಈ ಫ್ರಾಡ್ಸ್ಗಳಲ್ಲಿ ಸಿಕ್ಬಿದ್ಬಿಟ್ರೆ ನನಗೆ ತುಂಬ ಬೇಜಾರಾಗುತ್ತೆ. ಎಷ್ಟೊಂದು ಜನ ಬಂದು ಇಲ್ಲಿ ಅಳ್ಕೊತ ಇದು ಮಾಡ್ತಾರೆ, ಸರ್ ಮಗಳ ಮದುವೆಗೋಸ್ಕರ ದುಡ್ಡು ಇಟ್ಬಿಟ್ಟಿದ್ದೆ, ಯಾರೋ ಫೋನ್ ಮಾಡಿಬಿಟ್ಟು ಈ ಥರ ಹೇಳಿದ್ರು, OTP ಕೊಡು ಅಂದರು, OTP ಎಲ್ಲ ಕೊಟ್ಬಿಟ್ಟೆ, ಆಮೇಲೆ ಯಾವುದೋ ಒಂದು ಡಮ್ಮಿ ಅಕೌಂಟ್ ಕ್ರಿಯೇಟ್ ಮಾಡಿ ಅಲ್ಲಿ ಟ್ರೇಡ್ ಮಾಡ್ತಿದ್ದೀವಿ ಅಂತ ತೋರಿಸಿ ಆ ದುಡ್ಡು ಬರುತ್ತೆ, ಅದನ್ನು ವಿಡ್ರಾ ಮಾಡಲಿಕ್ಕೆ ಇನ್ನೊಂದು ಸ್ವಲ್ಪ ನೀವು ಆ್ಯಡ್ ಮಾಡಬೇಕು ಅಂತ ಹೇಳ್ತಾರೆ. ಎಷ್ಟೊಂದು ಜನ ನಮ್ಮಲ್ಲಿ ಪೊಲೀಸರು ಕೂಡ ನಾವು ಇಲ್ಲಿಗೆ ಇನ್ವೈಟ್ ಮಾಡ್ತೀವಿ, ಸೈಬರ್ ಇದರಿಂದನೂ ಕೂಡ ಇನ್ವೈಟ್ ಮಾಡ್ತೀವಿ, ಬಂದು ಎಲ್ಲರಿಗೂ ಜಾಗೃತಿಯನ್ನು ಹೊರಡಿಸ್ರಿ ಹೇಳ್ರಿ ಅಂತ ಹೇಳ್ತೀವಿ. ಸೊ ಇಲ್ಲೊಂದು ಎಷ್ಟೊಂದು ಜನ ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು ಕೂಡ ಬಂದು ಮಾತಾಡಿದ್ದಾರೆ. ಏನಂದರೆ ಈ ರೀತಿಯ ಫ್ರಾಡ್ಸ್ಗಳು ಇತ್ತೀಚೆಗೆ ಬೆಂಗಳೂರಿನಂಥ ಸಿಟಿನಲ್ಲಿ, ಅದು ಟ್ಯಾಲೆಂಟೆಡ್ ಎಜುಕೇಟೆಡ್ ಜನರಿಗೆ ಮೋಸ ಮಾಡ್ತಕ್ಕಂಥದ್ದು. ಒಂದು ಪೊಲೀಸ್ ಸ್ಟೇಷನ್ ಸೆಟಪ್ ಮಾಡ್ಕೊತಾರೆ, ಒಂದು ಏರ್ಪೋರ್ಟ್ ಸೆಟಪ್ ಮಾಡಿಕೊಂಡು ವಿಡಿಯೋ ಕಾಲ್ಗಳನ್ನು ಕೂಡ ಮಾಡ್ತಾರೆ. ನಾವು ಪೊಲೀಸ್ ಆಫೀಸರ್ ಬಾತ್ ಕರ್ ರಾವ್,
ಆಪ್ಗೆ ಉಪರ್ FIR ಹಾಗೆ ಹಿಂಗೆ ಅಂತೆಲ್ಲ ಹೆದರಿಸಿ ಮಾಡಿ ದುಡ್ಡುಗಳನ್ನ ಇಸ್ಕೊಳೋದು ತುಂಬ ನಡೀತಾ ಇದೆ. ಸೊ ಪ್ಲೀಸ್ ಬಿ ವೆರಿ ಅವೇರ್. ಯಾರೇ ಮಾಡಿದ್ರು ಕೂಡ ಯಾರಿಗೂ OTPಗಳನ್ನು ಕೊಡೋದಾಗಲಿ, ನಮ್ಮ ಅಕೌಂಟ್ ಹ್ಯಾಂಡ್ಲ್ ಮಾಡಿ ಫ್ರೀಯಾಗಿ ದುಡ್ಡು ಬಂದುಬಿಡುತ್ತೆ ನಿಮಗೂ ಕಮಿಷನ್ ಕೊಡ್ತೀನಿ, ಅದೆಲ್ಲ ದಯವಿಟ್ಟು ಮಾಡಿಬಿಡ್ರಿ. ಲೆಟಸ್ ಲರ್ನ್. ನಾನು ನಮ್ಮ ಇನ್ಸ್ಟಿಟ್ಯೂಟಿಗೆ ಬನ್ನಿ ಅಂತಲ್ಲ, ನಾವು ವಿ ಆರ್ ಆಲ್ವೇಸ್ ದೇರ್ ಫಾರ್ ಪೀಪಲ್. ನಾನು ನನ್ನ ಜೀವ ಇರೋ ತನಕ ಜನರ ಜೊತೆಗೆ ಇರಬೇಕು, ಎಲ್ಲರಿಗೂ ಹೇಳ್ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ. ಅದಕ್ಕೆ ಕಲಿಯೋಣ. ಇಲ್ಲ ನಾವೆಲ್ಲ ಯಾರ ಹತ್ರ ಕಲೀರಿ. ಆಪ್ಷನ್ ಸೆಲ್ಲಿಂಗು, ಹೆಡ್ಜಿಂಗು, ಸ್ಟ್ರಾಟಜಿಗಳನ್ನು, ಸಪ್ತಸ್ವರಗಳನ್ನು ಕಲಿಬೇಕು. ಸಪ್ತಸ್ವರ ಅಂತ ನಾವು ಮಾಡಿರೋದು, ನಾನು ಇದು ಮಾಡಬೇಕು ನನ್ನ ಪ್ರೀತಿ ಮ್ಯೂಸಿಕ್ ಮೇಲೆ ಇರ್ತಕ್ಕಂಥ ಪ್ರೀತಿಗೆ ಅದನ್ನು ನಾನು ಸ್ವರಗಳನ್ನು ಕನ್ವರ್ಟ್ ಮಾಡಿ ಇಷ್ಟೇ 7 ಸ್ವರಗಳು ಬೇಕಾಗಿರೋದು. 7 ಮಿಸ್ಟೇಕ್ಸ್ ಮಾಡೋಕ್ಕೆ ಸಾಧ್ಯ ಇರೋದು ಸ್ಟಾಕ್ ಮಾರ್ಕೆಟಲ್ಲಿ. ಅದನ್ನು ನಾವೆಲ್ಲ ಕಲಿತೀವಿ. ಆಮೇಲೆ ನಾನು ಬಂದಾಗ ಇನ್ನೊಂದು ವರ್ಡ್ ಹೇಳಿದ್ರಿ ನೀವು, ಎಂ ಅನ್ನೋ ವರ್ಡ್ ಬಗ್ಗೆ. ಹೌದು, 3M M³ ಅಂತ ಹೇಳ್ತೀರಾ, ಅದನ್ನ ಒಂಚೂರು ಎಕ್ಸ್ಪ್ಲೇನ್ ಮಾಡ್ಬೋದಾ ನಮಗೆ? ಸೊ ಬೇಸಿಕಲಿ ವಾಟ್ ಯು ಲೈಕ್ ಅಂದರೆ ಐ ಲೈಕ್ ಎಮ್ ಅಂತ. ಎಮ್ ಫಾರ್ ಮ್ಯೂಸಿಕ್, ಎಮ್ ಫಾರ್ ಮನಿ, ಎಮ್ ಫಾರ್ ಮಾರ್ಕೆಟ್. ಸೊ ಇದು 3 ನನಗೇನಂದರೆ ಲೈಕ್ ಒಂದು ಮೊದಲನೇದಾಗಿ ಹೇಳಿದೆ ನಿಮಗೆ ಮ್ಯೂಸಿಕ್ ತುಂಬ ಗೌರವ, ತುಂಬ ಪ್ರೀತಿ, ಆ್ಯಂಡ್ ಇಟ್ಸ್ ಅ ಸ್ಟ್ರೆಸ್ ಬಸ್ಟರ್. ಏನೇ ಆದರೂ ಕೂಡ ಒಂದು ಮನುಷ್ಯನ ಕಾಮ್ ಡೌನ್ ಮಾಡುತ್ತೆ. ಎಷ್ಟೇ ಪ್ರೆಷರ್ ಇದ್ದರೂ ಮ್ಯೂಸಿಕ್, ಒಂದು ಲೈಟ್ ಮ್ಯೂಸಿಕ್ ಹಾಕೊಂಡ್ಬಿಟ್ರೆ ಫೀಲ್ ವೆರಿ ರಿಲ್ಯಾಕ್ಸ್ಡ್. ಒಂದು. ಎರಡನೇದು ಮನಿ ಮೇಕಿಂಗ್ ಆರ್ಟ್. ಸೊ ಈ ಆರ್ಟ್ ನಾನು ಕಲ್ತ್ಕೊಂಡೆ ಅಂದರೆ ನಾನು ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ, ಕೋಟ್ಯಾಂತರ ಜನಕ್ಕೆ ಹೇಳ್ಕೊಡ್ಬೋದು ನಾನು ಇದನ್ನು. ಸೊ ಇದನ್ನು ನನಗೆ ಮನಿ ಮೇಕಿಂಗ್, ಹೇಗೆಂದರೆ ಇವತ್ತು ಅನ್ಬೋದು ಏನು ಇವರಿಗೆ ಮನಿ ದುಡ್ಡಿನ ಬಗ್ಗೆ ಭಾಳ ಒಂಥರ ದುಡ್ಡು ಮಾಡಬೇಕು ಅನ್ನೋ ಹುರುಪ ಇವರಿಗೆ. ನಾನು ಏನು ಹೇಳ್ತೀನಿ ಅಂದರೆ, ದುಡ್ಡು ಮಾಡೋ ಹುರುಪು ಅಂದರೆ ನಮ್ಮ ಹತ್ರ ದುಡ್ಡಿದ್ರೇ ನಾವು ಯಾರಿಗಾರ ದಾನ ಮಾಡಬೇಕು ಅಂದ್ರೆ ದುಡ್ಡು ಬೇಕಾ? ನಾವು ಯಾರಿಗಾರ ಕೈ ಎತ್ತಿ ಕೊಡಬೇಕು ಅಂದ್ರೆ ದುಡ್ಡು ಬೇಕಾ? ನಾವೇನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ದುಡ್ಡು ಬೇಕಾ? ಸೊ ನಾವು ಅಸಡ್ಡೆ ಆಗಿ ನಾವು ಅದಕ್ಕೆ ವರ್ತಿಸೋಕ್ಕೆ ಬರಲ್ಲ, ಆರಾಧಿಸ್ಬೇಕು. ಅರ್ಥಶಾಸ್ತ್ರವನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ನಾವಿಲ್ಲಿ. ಮಾರ್ಕೊಂಡು ನಮಗೇನಂದರೆ ಫೈನಾನ್ಷಿಯಲ್ ಲೈಫ್ ಕೂಡ ಅರ್ಥಬದ್ಧವಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ. ಹೌದು. ಮೂರನೇದಾಗಿ ನಾನು ಹೇಳ್ತಕ್ಕಂಥದ್ದು ಮಾರ್ಕೆಟ್ಸ್. ಸೊ ಸ್ಟಾಕ್ ಮಾರ್ಕೆಟ್ ನನಗೆ ತುಂಬಾ ಹತ್ತಿರ ಇರ್ತಕ್ಕಂಥದ್ದು. ಒಂಥರ ನರನಾಡಿ ಒಳಗೂ ಕೂಡ ಮಾರ್ಕೆಟ್ ನನಗೆ ಓಡಾಡ್ತಾ ಇರುತ್ತೆ, ಆ ಫೀಲ್ ನನಗಿರುತ್ತೆ. ಹೇಳ್ಕೊಡ್ಬೇಕು, ಅದ್ರ ಬಗ್ಗೆ ಮಾತಾಡಬೇಕು. ಯಾಕೆ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ, ಯಾಕೆ ಕೆಳ ಬೀಳ್ತಾ ಇದೆ, ವಾಟ್ ಈಸ್ ದ ಸಪೋರ್ಟ್, ವಾಟ್ ಈಸ್ ದ ರೆಸಿಸ್ಟೆನ್ಸ್, ಇನ್ನೂ ಅಕ್ಯುರೇಟಾಗಿ ಯಾವ ರೀತಿ ಕಂಡುಹಿಡಿಕೋಬೋದು, ಅದನ್ನು ಹೇಗೆ ಓದಬೇಕು ಅಂತ ಆಲೋಚನೆಗಳು ಯಾವಾಗಲೂ ನಡೀತಾ ಇರುತ್ತೆ. ಮಲಗುವಾಗ ಕೂಡ ಬುಕ್ಸ್ ಓದ್ತಾನೆ ಮಲಗ್ತೀನಿ. ಎದ್ದ ತಕ್ಷಣ ಮತ್ತು ಮಾರ್ಕೆಟ್ ಸ್ಟಾರ್ಟ್. ಏನು ಮಾಡಬೇಕು, ಈ ಥರ ಇದ್ದಾಗ ಯಾವ ಥರ ಸ್ಟ್ರಾಟಜಿಗಳನ್ನು ಬಿಲ್ಡ್ ಮಾಡಬೇಕು, ಮಾರ್ಕೆಟ್ ಬುಲ್ಲಿಶ್ ಇದ್ದಾಗ ಏನು ಮಾಡಬೇಕು, ಸೂಪರ್ ಬುಲ್ಲಿಶ್ ಇದ್ದಾಗ ಏನು ಮಾಡಬೇಕು, ನ್ಯೂಟ್ರಲ್ ಇದ್ದಾಗ ಏನು ಮಾಡಬೇಕು. ಸೊ ಈ ರೀತಿಯ ಪ್ಲ್ಯಾನಿಂಗ್ ನಡೀತಾನೆ ಇರುತ್ತೆ. ಈ ಥರ ನಡೀತಾ ಇದೆ. ಸೂಪರ್. ಆಲ್ಮೋಸ್ಟ್ ಅನೇಕ ಮಾಹಿತಿಯನ್ನು ಕೊಟ್ಬಿಟ್ವಿ. ಸೊ ಇವತ್ತಿನ ಎಲಿಫೆಂಟ್ ಇನ್ ದ ರೂಮ್, ಹೆಡ್ಜಿಂಗ್ ಬಗ್ಗೆ ಇವಾಗ ನಾವು ಮಾಹಿತಿಯನ್ನು ಸ್ಟಾರ್ಟ್ ಮಾಡೋಣ ಸರ್.